ತುಪ್ಪದಾಗ ಬೆಳ್ಬೇಕಲ್ಲ, ಇಲ್ಲೇ ಬೆಳ್ಬೇಕು. ಇಲ್ಲಿ ಅದು ಅದೆಲ್ಲಿ ಬೇರೆ ಕಡೆಗೆ ಬೀಳ್ಬೇಕು, ಇಲ್ಲೇ ಬೆಳೆದಿದ್ದು ಅದು. ನಮ್ ಕಡೆ ಉತ್ತರ ಕಡೆ ಗಾದಿ ಇದೆಯಲ್ಲ, ರೊಟ್ಟಿ ತುಪ್ಪದಾಗ ಬಿತ್ತಾರೆ, ಹಂಗೆ ಇಲ್ಲೇ ಬೀಳ್ಬೇಕು. ಅವ್ರಿಗೇನ್ ಲಾಭ ಇಲ್ಲಲ್ಲ. ಏನ್ ಲಾಭ ಇದ್ದೀರ ಅವ್ರಿಗೆ? ಏನ್ ಲಾಭ ಇಲ್ಲ. ಇಲ್ಲ, ಅದು ಇಲ್ಲೇ ರೊಟ್ಟಿ ಇಲ್ಲೇ ಬೆಳಬೇಕು, ಎಲ್ಲಿ ಬೇರೆ ಕಡೆ ಬೀಳೋದಿಲ್ಲ ಅದು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಲಕ್ಷ್ಮಣ ಸವದಿ ಇಲ್ಲ ನೋಡಿ, ಅದು ಪಕ್ಷದ ಆಧಾರಿತ ಅಲ್ಲ ಅದು. ಅದು ಎಲ್ಲರೂ ಬಿಜೆಪಿ ಅವರು ಆ ಕಡೆ ಕುಡಿದ್ರು, ಬಿಜೆಪಿ ಅವರು ಈ ಕಡೆ ಕುಡಿದ್ರು, ಮಿಕ್ಸ್ ಆಗಿ ಆಗಿತ್ತು. ಅದು ಎಲ್ಲ ಕಡೆ ಹಂಗೆ ಆಗ್ತಿತ್ತು, ಅಲ್ಲೂ ಹಂಗೆ ಆಗಿದೆ. ಸೊ ಪಕ್ಷ ಬಂದಾಗ ಪಕ್ಷದ ಆಧಾರ ಮೇಲೆ ಚುನಾವಣೆ ಆಗುತ್ತೆ. ಸೊ ಲಕ್ಷ್ಮಣ್ ಇವರು ಸೌದಿ ಇರೋದು ಯಾರು ನಾವು ಕ್ಯಾಂಡಿಡೇಟ್ ಹಾಕೇ ಇಲ್ಲ ಅಲ್ಲಿ. ನಮ್ ಕ್ಯಾಂಡಿಡೇಟ್ ಯಾವುದೂ ಇಲ್ವೇ ಇಲ್ಲ. ಸೊ ಹಿಂಗಾಗಿ ಅಲ್ಲಿ ಚುನಾವಣೆ ಪ್ರಶ್ನೆ ಬರೋದಿಲ್ಲ. ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಅಂತ ಅನೌನ್ಸ್ ಮಾಡಿದ್ದೀರಾ? ಅದಲ್ಲ, 12 ಜನ ಅದಾರ ಲಿಂಗಾಯತರು. 12ರಲ್ಲಿ ಯಾರು ಆಗ್ಬೋದ್ರಿ. ನೋಡೋಣ, ಅವರೆಲ್ಲ ಕೂಡಿ ಚರ್ಚೆ ಮಾಡಿ ಅವ್ರು ಯಾರಿಗೆ ಬೇಕೋ ಆಯ್ಕೆ ಮಾಡ್ತಾರೆ. ಹಂಗೆ ಇದ್ದಿರ್ತದೆ ಅದು. ಒಂದ್ಸರಿ ಸ್ಮೂತ್ ಆಗುತ್ತೆ, ಒಂದ್ಸಲ ರಫ್ ಆಗಿ ಆಗುತ್ತೆ, ಸ್ವಲ್ಪ ಆಗುತ್ತೆ. ಮತ್ತೆ ಈಗ ಬೇರೆ ಬೇರೆ ಕಡೆ ಆಗ್ಯಾರ, ಬೇರೆ ಬೇರೆ ಕಡೆ ಮಂಡ್ಯ, ತುಮಕೂರು ಅಲ್ಲೂ ಘರ್ಷಣೆ ಆಗಿದೆ. ಅವ್ರು ಎಲ್ಲಿ ಆಗಿಲ್ಲ. ಕೋಲಾರ ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ. ಲೋಕಲ್ ಆದ್ರೆ ಹಂಗೆ ಸ್ವಲ್ಪ ಈ MLA MP ಗಿಂತನೂ ಸ್ವಲ್ಪ ಲೋಕಲ್ ಇದು ಘರ್ಷಣೆ ಜಾಸ್ತಿ ಇರ್ತದೆ. ಹಂಗೆ ಅದು ಲೋಕಲ್ ಸೊಸೈಟಿ ಅವ್ರ ಜಗಳ ಇರ್ತೈತೆ, ಅದೇನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರವ್ರ ವ್ಯಾಪ್ತಿಯಲ್ಲಿ ಅದು ಆಗುತ್ತೆ. ಇದ್ರಲ್ಲಿ ಒಗ್ಗಟ್ಟೆ ಇಲ್ಲ. ಇದು ಕೋಆಪರೇಟಿವ್ ಅಂದ್ರೆ ಏನೇ ಪಕ್ಷ ಇಲ್ಲ, ಎಲ್ಲ ಕೂಡ ಮಾಡ್ತೀವಿ. ಬಿಜೆಪಿ ಅವ್ರು ನಮ್ ಜೊತೆ ಇದ್ರು, ಇನ್ನು ಬಿಜೆಪಿ ಅವ್ರು ಕೆಲವರು ಆ ಕಡೆ ಇದ್ರು, ಮಿಕ್ಸ್ ಆಗಿದೆ ಅದು. ಹಿಂಗಾಗಿ ಅವ್ರ ಒಗ್ಗಟ್ಟು ಅವ್ರು ಪ್ರದರ್ಶನ ಮಾಡಿದ್ರು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡಿದ್ರು, ಅಷ್ಟಕ್ಕೆ ಸೀಮಿತ ಅದು. DCC ಬ್ಯಾಂಕ್ ಹಂಗೆ ಹೇಳಿಲ್ಲ. ಬಿಜೆಪಿ ಅವ್ರು ನಮ್ ಜೊತೆ ಕೈ ಜೋಡಿಸಿದ್ರು. ಕೆಲವ್ರು ನಮ್ಮವರು ಕಾಂಗ್ರೆಸ್ BJP ಆ ಕಡೆ ಕೂಡಿದ್ರು. ಅದೇ ಅದ್ರಲ್ಲೇನು ಹೊಸದೇನಿಲ್ಲ. ಮುಂಚೆ ಕೂಡ ಇಂತ ಸಾಕಷ್ಟು ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ಬೇರೆ ಜಿಲ್ಲೆಯಲ್ಲಿ ಕೂಡ ಆಗಿದೆ.